am in most cleanest and safest city, shoppers paradise, that's Singapore. ಇವಾಗ ಸಿಂಗಪುರಲ್ಲಿ ಇದ್ದೀನಿ, ದಟ್ ಈಸ್ ಚಾಂಗಿ ಏರ್ಪೋರ್ಟ್. ಇಲ್ಲಿ ಫಸ್ಟ್ ಬಂದ ತಕ್ಷಣ ಸಿಗೋ ಮೇನ್ ಅಟ್ರಾಕ್ಷನ್ನೇ ದಿಸ್ ಡಿಪಾರ್ಚರ್ ಪಾಯಿಂಟ್. ಹಾಗೆ ಏರ್ಪೋರ್ಟಲ್ಲಿ ಏನೇನು ನೋಡೋಕ್ಕಿದೆ ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ. Exploring Changi Airport, Singapore. The main attraction of JL Changi Airport is HSBC Rain Vortex. ಇದು ವರ್ಲ್ಡ್ಸ್ ಟಾಲೆಸ್ಟ್ ಇಂಡೋರ್ ವಾಟರ್ಫಾಲ್. ಇಲ್ಲಿ ಸುತ್ತ ಕಾಣಿಸ್ತಾ ಇರೋ ಮರಗಳೆಲ್ಲ ರಿಯಲ್. ಇದನ್ನ ಫಾರೆಸ್ಟ್ ವ್ಯಾಲಿ ಅಂತ ಕರೀತಾರೆ. ಸಿಂಗಪುರ್ ಮೆಟ್ರೋ ಇಸ್ MRT. ಇದನ್ನ ಯೂಸ್ ಮಾಡಿಕೊಂಡು ವರ್ಟೆಕ್ಸ್ ಅನ್ನ ಇನ್ನೂ ಹತ್ತಿರದಿಂದ ನೋಡಬಹುದು. ಚಾಂಗಿ ಏರ್ಪೋರ್ಟ್ ಹ್ಯಾಸ್ 3 ಟರ್ಮಿನಲ್ಸ್. 3 ಟರ್ಮಿನಲ್ ಇಂದನೂ ವರ್ಟೆಕ್ಸ್ ಅನ್ನ ಈಸಿಯಾಗಿ ರೀಚ್ ಆಗಬಹುದು. ಎಲ್ಲ ಫ್ಲೋರ್ ಇಂದನೂ ವಾಟರ್ ಫಾಲ್ ಅನ್ನ ನೋಡಬಹುದು. ದೇರ್ ಆರ್ ಸೋ ಮೆನಿ ವ್ಯೂ ಪಾಯಿಂಟ್ಸ್ ಟು ವಾಚ್ ದಿ ವರ್ಟೆಕ್ಸ್. ನಾಟ್ ಓನ್ಲಿ ವರ್ಟೆಕ್ಸ್, ಬಟರ್ಫ್ಲೈ ಗಾರ್ಡನ್, ಸನ್ಫ್ಲವರ್ ಗಾರ್ಡನ್, ಚಾಂಗಿ ಎಕ್ಸ್ಪೀರಿಯನ್ಸ್ ಸ್ಟುಡಿಯೋ. ದೇರ್ ಆರ್ ಸೋ ಮೆನಿ ಆಕ್ಟಿವಿಟೀಸ್ ಇನ್ ದಿ ಚಾಂಗಿ ಏರ್ಪೋರ್ಟ್. ಕೆಲವೊಂದು ಆಕ್ಟಿವಿಟಿಗಳು ಪೇಡ್ ಇದೆ. ಹಾಗೆ ಲಗೇಜ್ ಇಟ್ಕೊಂಡು ಓಡಾಡಕ್ಕಾಗಲ್ಲ ಅಂದ್ರೆ ಲಗೇಜ್ ಕೌಂಟರ್ ಕೂಡ ಇದೆ ಏರ್ಪೋರ್ಟ್ ಅಲ್ಲಿ. ಅಫ್ಕೋರ್ಸ್ ಸಿಂಗಪುರ್ ಇಸ್ ಅ ಎಕ್ಸ್ಪೆನ್ಸಿವ್ ಸಿಟಿ, ಬಟ್ ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ಫಾರ್ ಫ್ರೀ. ಇದು ಅದರಲ್ಲೂ ಒಂದು. This is officially my first day in Singapore. ನಾನು ಚಾಂಗಿ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಜೆಲ್. ಜನರಲಿ ಇಲ್ಲಿ ಹೋಟೆಲ್ ಚೆಕಿಂಗ್ ಟೈಮ್ 2 o'clock ಇರುತ್ತೆ. ಸೊ ನನಗೆ 10 ಇಂದ 2ವರೆಗೂ ಟೈಮ್ ಇದೆ. ಸೊ ವೈ ನಾಟ್ ಅಂತ ಐ ಆಮ್ ಎಕ್ಸ್ಪ್ಲೋರಿಂಗ್ ಚಾಂಗಿ ಏರ್ಪೋರ್ಟ್. Changi Airport has 280 stores including brands and restaurants. ನನಗಂತೂ ಇಲ್ಲಿ ಒಂದೇ ಒಂದು ವೆಜ್ ರೆಸ್ಟೋರೆಂಟ್ ಸಿಗಲಿಲ್ಲ. ಹಾಗೆ ಸುಮ್ಮನೆ ಓಡಾಡ್ತಾ ಇಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. This famous terminal exit, waterfall exit. ಈಗ ಏರ್ಪೋರ್ಟ್ ಇಂದ ಹೊರಟು ಹೋಟೆಲ್ಗೆ ಚೆಕ್ ಇನ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಇಫ್ ಯು ಆರ್ ಯೂಸಿಂಗ್ ಅ ಕ್ಯಾಬ್ ಯು ಕ್ಯಾನ್ ಯೂಸ್ ಅ ಗ್ರ್ಯಾಬ್ ಆ್ಯಪ್. ಜನರಲಿ ಗ್ರ್ಯಾಬ್ ಅಥವಾ ಕ್ಯಾಬ್ ಸಿಂಗಪೂರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. MRT ಅಥವಾ ಬಸ್ ಏನಿದೆ ಅಲ್ಲ, ಅದು 2 way ಚೀಪರ್ ದ್ಯಾನ್ ದಿ ಕ್ಯಾಬ್. ಸಿಂಗಪೂರ್ ಇಸ್ ವೆರಿ ಬ್ಯೂಟಿಫುಲ್ ಕಂಟ್ರಿ. ಏರ್ಪೋರ್ಟ್ ಟು ಹೋಟೆಲ್ 30 minutes ಡ್ರೈವ್ ಏನಿತ್ತು. ಐ ಥರೋಲಿ ಎಂಜಾಯ್ಡ್ ಇಟ್. ಐ ವಾಸ್ ವೆರಿ ಪರ್ಟಿಕ್ಯುಲರ್. ನಂಗೆ ಒಂದು ಡೆವಲಪ್ಡ್ ಕಂಟ್ರಿನೇ ನೋಡಬೇಕಿತ್ತು ಅಂತ. ನಂಗೆ ಇದನ್ನೆಲ್ಲ ನೋಡಿ ಅನಿಸಿದ್ದು ಐ ಚೋಸ್ ದ ರೈಟ್ ಪ್ಲೇಸ್ ಅಂತ. A few moments later. ಸಿಂಗಪೂರ್ ಗಲ್ಲಿ ಗಲ್ಲಿ ಸುತ್ತಾ ಇದ್ದೀನಿ. ಎಲ್ಲೂ ವೆಜಿಟೇರಿಯನ್ ಫುಡ್ಡೇ ಇಲ್ಲ. ಅಮ್ಮ ಇವ್ರು ತಿನ್ನೋ ನೋಡೋದು ಸ್ಮೆಲ್ಲು. ಐ ಡೋಂಟ್ ನೋ ವಾಟ್. ಹಿಂಗೆ ವೆಜ್ ರೆಸ್ಟೋರೆಂಟ್ ಹುಡ್ಕೊಂಡು ಓಡಾಡ್ತಾ ಇದ್ದೆ. ಒನ್ ಇಂಡಿಯನ್ ಕೇಮ್ ಆ್ಯಂಡ್ ಹೆಲ್ಪ್ ಮೀ ಆ್ಯಂಡ್ ಹಿ ಶೋಡ್ ಮೀ ವೇರ್ ಐ ಗೆಟ್ ಪ್ಯೂರ್ ವೆಜ್ restaurants. So nice of him. I didn't ask his name also. Finally I found a pure veg hotel in Singapore. It's Murugan Idli. ಎಲ್ಲ ತಮಿಳ್ ಮಾತಾಡ್ತಾರೆ ಇಲ್ಲಿ.
ಮೈ ಹೋಟೆಲ್ ವಾಸ್ ವೆರಿ ಕ್ಲೋಸ್ ಟು ಲಿಟಲ್ ಇಂಡಿಯಾ. ಇಲ್ಲಿ ನನಗೆ ಸುಮಾರು ವೆಜ್ ರೆಸ್ಟೋರೆಂಟ್ಗಳು ಸಿಕ್ತು. ಮುರುಗನ್ ಇಡ್ಲಿ, ಬ್ಯಾಂಗ್ಳೂರ್ ಕೆಫೆ, A to B, ಈ ಥರ ವೆಜಿಟೇರಿಯನ್ ಹೋಟೆಲ್ಗಳು ಇಲ್ಲಿ ಕೂಡ ಇತ್ತು. ಸೇಫ್ ಆಪ್ಷನ್ ಅಂತ ಫಸ್ಟ್ಗೆ ನಾನು ದೋಸೆ ಟ್ರೈ ಮಾಡಿದೆ ಅಷ್ಟೇ. ದೋಸೆ ತಿಂದು ಫುಲ್ ಖುಷಿ ಆಯಿತು. ಇಲ್ಲೇ ಪಕ್ಕದಲ್ಲಿ ಮುಸ್ತಫಾ ಸೆಂಟರ್ ಇದೆ ಶಾಪಿಂಗ್. ಐ ಆಮ್ ಗೋಯಿಂಗ್ ದೇರ್. ಸಿಂಗಪೂರ್ ಗಲ್ಲಿಯಲ್ಲಿ ಓಡಾಡ್ತಾ ಇದ್ದೇನೆ. ಮುಸ್ತಫಾ ಸೆಂಟರ್ ಅಂತೂ ಇಷ್ಟು ಹ್ಯೂಜ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಇಲ್ಲಿ ಎಕ್ಸಿಟೇ 3-4 ಎಕ್ಸಿಟ್ ಇತ್ತು. ಐ ವಾಸ್ ಲಾಸ್ಟ್ ಇನ್ ದ ಬಿಗಿನಿಂಗ್ ಆ್ಯಕ್ಚುಲಿ. ಇಲ್ಲಿ ಯಾವುದು ಬ್ರ್ಯಾಂಡ್ಗಳು ಸಿಗಲ್ಲ, ಬಟ್ ಎಲ್ಲ ಚೆನ್ನಾಗಿರೋ ಕ್ವಾಲಿಟಿ, ಕಡಿಮೆ ಸಿಂಗಪೂರ್ ರೇಟ್ಗೆ ಕಡಿಮೆಯಲ್ಲಿ ಸಿಗತ್ತೆ ಅಂತ ಹೇಳ್ತಾರೆ. ಮುಸ್ತಫಾ ಸೆಂಟರ್ನ ಡೀಟೇಲ್ ಆಗಿ ಇನ್ನೊಂದು ವ್ಲಾಗಲ್ಲಿ ನಾನು ಖಂಡಿತ ತೋರಿಸ್ತೀನಿ. ಒಂದು ಇಡೀ ಫ್ಲೋರ್ ಬರೀ ಟಾಯ್ಸ್ ಕ್ರೇಜಿ. ಐ ವಾಂಟ್ ದಿಸ್. ಎಷ್ಟಿದು? $21. ಸೋ ಗುಡ್. ಮುಸ್ತಫಾ ಸೆಂಟರ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು, ಬಟ್ ಎಲ್ಲ ಚೀಪಾಗಿ ಸಿಗತ್ತೆ. A few moments later. ಹೋಟೆಲ್ಗೆ ಬಂದು ರೆಸ್ಟ್ ಮಾಡಿ ಮತ್ತೆ ರೆಡಿಯಾಗಿ ಇವತ್ತು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು ನಾನು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಸಿಂಗಲ್ ಮಿನಿಟ್. ಸಿಂಗಪೂರ್ ವೆದರ್ ಈಸ್ ಅನ್ಪ್ರಿಡಿಕ್ಟೇಬಲ್. ಮಧ್ಯಾಹ್ನ ಸುಡೋ ಬಿಸಿಲು ಬರ್ತಾಯಿತ್ತು, ಇವಾಗ ನೋಡಿ ಫುಲ್ ಮೋಡ. ನೋ, ನಾನು ನೈಟ್ ಸಫಾರಿಗೆ ಹೋಗೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾಬ್ ಬರುತ್ತೆ. I'm going to night safari. ಇದು ಹೆಸರಿಗೆ ನೈಟ್ ಸಫಾರಿ, ಬಟ್ ಇದು ಇನ್ನೂ ಕತ್ಲೆ ಆಗಿಲ್ಲ. ಸ್ಲಾಟ್ ಇರೋದು ನಂದು 7:30ಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ದೇ ಆರ್ ಲೀವಿಂಗ್ ಸ್ಲಾಟ್ ಬೈ ಸ್ಲಾಟ್. Look at my attire. ನೈಟ್ ಸಫಾರಿ ಪಾರ್ಟ್ ಅಲ್ಲಿ 3 ಇದೆ. ಇದರಲ್ಲಿ ಒಂದು ಆಂಫಿ ಥಿಯೇಟರ್, ಒಂದು ಟ್ರಾಮ್, ಹಾಗೆ ಒಂದು ವಾಕಿಂಗ್ ಟ್ರೈಲ್. ಏನಾದ್ರು ಸಿಕ್ಕಾಪಟ್ಟೆ ಮಳೆ ಆಗೋಗಿದ್ರೆ ನಂಗೆ ಇದನ್ನ 3 ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ತಾ ಇರಲಿಲ್ಲ. ಲಕ್ಕಿಲಿ ಇಟ್ ವಾಸ್ ನಾಟ್ ರೇನಿಂಗ್, ಅಂದ್ರೆ ಮಳೆ ಬಂದು ನಿಂತೋಗಿತ್ತು. ಆಂಫಿ ಥಿಯೇಟರ್ ಅಲ್ಲಿ ಶೋ ಅಂತೂ ಸಖತ್ತಾಗಿತ್ತು. ಮನುಷ್ಯರೆಲ್ಲ ಕೂತ್ಕೊಂಡು ಪ್ರಾಣಿಗಳು ಮಾಡೋ ನಾಟಕನ ನೋಡೋ ತರ ಇತ್ತು. ನರೇಟರ್ ಸ್ಟೋರಿನ ಹೇಳ್ತಾ ಇರ್ತಾನೆ, ಪ್ರಾಣಿಗಳು ಅದಕ್ಕೆ ಆಕ್ಟ್ ಮಾಡ್ತಾ ಇರತ್ತೆ. ಅಂದ್ರೆ ಜಾಸ್ತಿ ಟ್ರೈನಿಂಗ್ ಮಾಡಿರಲ್ಲ, ಅದಕ್ಕೆ ಫುಡ್ ಕೊಡೋ ತರ ಮಾಡಿ ಅದು ಬಂದು ಹೋಗೋ ತರ ತೋರಿಸ್ತಾ ಇದ್ರು. ದಟ್ ವಾಸ್ ಕ್ರೇಜಿ, ಚೆನ್ನಾಗಿತ್ತು. Right now, I'm eating fallen leaves that have been dropped off by animals that live high up on the branches. In fact, now even though these creatures they are called bear cats, they are actually neither bear nor are they cats. Instead, they belong towards the family of the lizards. Are our obvious body, and they use it like a fish. Living with the body species and they will use themselves for shelter. ಟ್ರಾಮ್ ಅಲ್ಲಿ ಹೋಗ್ಲಿಕ್ಕೆ ಸಿಕ್ಕಾಬಟ್ಟೆ ಕ್ಯೂ ಇತ್ತು. 1 hour ನಾನು ವೇಟ್ ಮಾಡಿ ಟ್ರಾಮ್ ಸಿಕ್ತು ನನಗೆ. ಐ ಫೆಲ್ಟ್ ಸೋ ಸರ್ಪ್ರೈಸಿಂಗ್. ಈ ಟ್ರಾಮ್ಗಳು ಓಪನ್ ಆಗಿತ್ತು, ಪ್ರಾಣಿಗಳು ಸಹಿತ ಫೆನ್ಸ್ ಒಳಗಡೆ ಇರಲಿಲ್ಲ. ಟ್ರಾಮ್ ಆಲ್ಸೋ ವಾಸ್ ಗೋಯಿಂಗ್ ವೆರಿ ಸ್ಲೋಲಿ. ಹೇಗಪ್ಪ ಇದು ಅಂತ ಅನ್ಕೊಳ್ತಾ ಇದ್ದೆ. ಟ್ರಾಮ್ ಒಳಗಡೆ ರೆಕಾರ್ಡೆಡ್ ಆಡಿಯೋ ಪ್ಲೇ ಆಗ್ತಾ ಇರುತ್ತೆ. ಅದನ್ನ ಹೇಗೆ ಪ್ಲೇಸ್ ಮಾಡಿರ್ತಾರೆ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಹೋದಾಗ ಆ ಇನ್ಫಾರ್ಮೇಶನ್ ಅನ್ನೇ ಕೊಡ್ತಾ ಇರುತ್ತೆ. ದಟ್ ವಾಸ್ ರಿಯಲಿ ಕೂಲ್. Russia to the tropical rainforests of Southeast Asia, where ನೈಟ್ ಸಫಾರಿ ಮುಗೀತು. ಎಲ್ಲ ಚೆನ್ನಾಗಿತ್ತು. But I don't know what's the point watching animals in the night. But ಎಲ್ಲ ನಮಗೇನು ಹೊಸದೇನಲ್ಲ.
ಇಂಡಿಯನ್ಸ್ಗೆ ಆ್ಯನಿಮಲ್ಗಳು, ಅಲ್ಲಿರೋ ಆ್ಯನಿಮಲ್ಸ್ಗಳು. ಅದರ್ವೈಸ್ ಇಟ್ ವಾಸ್ ಗುಡ್. ಮೊಂಡಾಯ್ ನೈಟ್ ಸಫಾರಿಗೆ ಬಂದರೆ ಆ್ಯಂಫಿ ಥಿಯೇಟರ್ಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿರ್ಬೇಕು ಅಷ್ಟೇ. ಟ್ರಾಮ್ ವಾಕಿನ್ ಯಾವಾಗ ಹೆಂಗೆ ರಶ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಆಮೇಲೆ ಪ್ಯಾಂಡಲಿನ್ ವಾಕಿಂಗ್ ಟ್ರೈಲ್ ಅಂತ ಇದೆ, ಅಲ್ಲಿ ನೋಡದೇ ಇರೋ ಪ್ರಾಣಿಗಳನ್ನೆಲ್ಲ ನೋಡಿದೆ ನಾನು ಇವತ್ತು. ನೈಟಲ್ಲಿ ಪ್ರಾಣಿಗಳನ್ನ ನೋಡೋದು ಇಟ್ ವಾಸ್ ಗುಡ್. ನಮಗೆ ಇಂಡಿಯನ್ಸ್ಗಿಂತ ಹೊಸದೇನಲ್ಲ ಆ ಪ್ರಾಣಿಗಳೆಲ್ಲ. ಹೆನ, ಕಾಡೆಮ್ಮೆ, ಆನೆ, ವೈಟ್ ಟೈಗರ್, ಲಯನ್, ಹೀಗೆ ರೈನೋ ಇದೆಲ್ಲ ಇತ್ತು ಅಷ್ಟೇ. ಬಟ್ ನೈಟಲ್ಲಿ ಅದನ್ನು ನೋಡೋದು ಒಂಥರ ಚೆನ್ನಾಗಿತ್ತು. ವೆಲ್ ಮೇಂಟೈನ್. ನಾನಿವಾಗ ನನಗಿನ್ನೂ ಟೈಮ್ ಇದೆ. ನಂದು ಕ್ಯಾಬ್ ಬರೋದು 9:50ಗೆ. ಸೊ ಮೆಕ್ಡೊನಾಲ್ಡ್ಸಿಗೆ ಹೋಗೋಣ ಅಂತ ಬಂದಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಇಲ್ಲಿ ಎಷ್ಟು ವೆಜ್ ಸಿಗುತ್ತೆ ಅಂತ. ಬಿಕಾಸ್ ಮಧ್ಯಾಹ್ನ ನಾನು ಹುಡುಕುವಾಗ ಹೋಗಿದ್ದ ಕಡೆ ಅಂತೂ ನೋ ವೇರ್ ವೆಜ್. ಅಲ್ಲಿ ಸ್ಮೆಲ್ಲೇ ಆಗಲ್ಲ ನಿಮಗೆ ಇಕ್ಕಿರಲ್ಲ ವೆಜಿಟೇರಿಯನ್. ಅದರ್ವೈಸ್ ಐ ವಿಲ್ ಗೋ ಟು ಮದುರೈ ಇಡ್ಲಿ. ಅಲ್ಲಲ್ಲ, ಮುರುಗನ್ ಇಡ್ಲಿಗೆ. ಮುರುಗನ್ ಇಡ್ಲಿ ವಾಸ್ ವೆರಿ ಗುಡ್, affordable and tasty. When you are in some other country, Murugan idli you can easily try. McDonald's is closed. Timing is still only 9 p.m. I have to find for my food vegetarian. Finding vegetarian is very difficult. ಇಲ್ಲಿ ಆರ್ಡರ್ ತಗೊಳಕ್ಕೆ ಯಾರೂ ಇರಲಿಲ್ಲ. ಟೇಬಲಲ್ಲೇ ಈ ರೀತಿ ಮೆನು ಇತ್ತು. ಇದನ್ನು ಆರ್ಡರ್ ಮಾಡಿದ್ರೆ ಪಕ್ಕದಲ್ಲಿರೋ ಟ್ರ್ಯಾಕಲ್ಲಿ ಆರ್ಡರ್ ಮಾಡಿರೋ ಫುಡ್ಡು ಬಂತು. ದಟ್ ವಾಸ್ ಸೋ ಕೂಲ್. ಫ್ರೆಂಚ್ ಫ್ರೈಸ್ ಬಿಟ್ಟರೆ ಬೇರೆ ಯಾವುದು ವೆಜಿಟೇರಿಯನ್ ಆಪ್ಷನ್ ಇಲ್ಲದೆ ಇರೋದ್ರಿಂದ ಐ ಹ್ಯಾಡ್ ಟು ಆರ್ಡರ್ ಓನ್ಲಿ ದಿಸ್ ಫ್ರೆಂಚ್ ಫ್ರೈಸ್ ಕಾಸ್ಟೆಡ್ ಮೀ $9. ದಟ್ ವಾಸ್ ಸೋ ಎಕ್ಸ್ಪೆನ್ಸಿವ್. ಇದಾದ್ಮೇಲೆ ಕೂಡ ನಂಗೆ ಯಾವುದೇ ಹೋಟೆಲ್ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗೋಷ್ಟು ಎನರ್ಜಿ ಇರಲಿಲ್ಲ. ಐ ವಾಸ್ ಸೋ ಎಕ್ಸಾಸ್ಟೆಡ್. ಹೋಟೆಲ್ಗೆ ಹೋಗಿ ನಾನು ತಂದಿದ್ದಂಥ MTR ರೆಡಿಮೇಡ್ ಫುಡ್ಡನ್ನು ಬಿಸಿನೀರಿಗೆ ಹಾಕಿ ತಿಂದು ಐ ಎಂಡೆಡ್ ಮೈ ಡೇ. ನೀವು ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀರಾ, ಇಫ್ ಯು ಆರ್ ಅ ವೆಜಿಟೇರಿಯನ್, ಪ್ಲೀಸ್ ಡೂ ಕ್ಯಾರಿ ದಟ್ ಹಕ್ಕಾ ನೂಡಲ್ಸ್ ಅಥವಾ MTR ರೆಡಿ ಫುಡ್ಗಳನ್ನು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ನಾನು ಯೂನಿವರ್ಸಲ್ ಸ್ಟುಡಿಯೋಸಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.